ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ಮಂಗಳೂರು ಸೌತೆಕಾಯಿಂದ ನಾನಿವತ್ತು 2 ರೀತಿಯ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾದಂತ, ಟೇಸ್ಟಿಯಾದಂತ, ಆರೋಗ್ಯಕರವಾದಂತ 2 ರೀತಿಯ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಬೇಗನೆ ಮನೇಲೆ ಮಾಡುವಂತ ರೆಸಿಪಿಗಳು. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ರುಚಿಕರವಾದಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಸಾಂಬಾರಂತೂ ಮುದ್ದೆಗೆ ಹಾಕೊಂಡು ಉಣ್ತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಅಲ್ವಾ. ಬನ್ನಿ, ಇವಾಗ ಮಂಗಳೂರು ಸೌತೆಕಾಯಿಂದ ನಾನಿವತ್ತು 2 ರೀತಿಯ ರೆಸಿಪಿಗಳು, ಸಾಂಬಾರ್ ಮತ್ತು ಪಲ್ಯ, 2 ರೀತಿಯ ರೆಸಿಪಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಕರವಾದಂತ ರೆಸಿಪಿಗಳು ಅಂತಾನೆ ಹೇಳ್ಬೋದು. ಬನ್ನಿ ನೋಡಿ, ಸಾಂಬಾರಂತೂ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ರುಚಿ ಇರುತ್ತಲ್ವಾ. ಹಾಗಾಗಿ ಮೊದಲು ಇವಾಗ ಮಂಗಳೂರು ಸೌತೆಕಾಯಿಂದ ಸಾಂಬಾರನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಸೌತೆಕಾಯಿನ ನಾವು ಮೇಲಿರುವ ಸಿಪ್ಪೆನ ತೆಗಿಬಹುದು, ಇಲ್ಲ ಹಾಗೆ ಬಿಡ್ಬೋದು. ಆದ್ರೆ ಒಳಭಾಗದಲ್ಲಿರುವಂತ ಬೀಜವನ್ನ ಮಾತ್ರ ತೆಗಿಲೇಬೇಕು. ನೋಡಿ, ಒಳಗಿರುವಂತ ಬೀಜ ಮಾತ್ರ ನಾನು ತೆಗಿತಿದ್ದೀನಿ, ಮೇಲಿರೋ ಸಿಪ್ಪೆನ ತೆಗಿತಾ ಇಲ್ಲ. ಸಿಪ್ಪೆ ತಿಂದ್ರೆ ಇನ್ನೂ ಒಳ್ಳೇದು ಅಂತಾರೆ. ಹಾಗಾಗಿ ನಾನು ಮೇಲಿರುವ ಸಿಪ್ಪೆನ ತೆಗೆಯದೆ ಹಾಗೆ ಮಾಡ್ತಾ ಇದ್ದೀನಿ. ಇವನ್ನ ನಮಗೆ ದೊಡ್ಡ ಬೇಕು ಹೋಳು ಅಂದ್ರೆ ದೊಡ್ಡ ಮಾಡ್ಕೋಬಹುದು, ಚಿಕ್ಕ ಚಿಕ್ಕ ಹೋಳುಗಳು ಬೇಕು ಅಂದ್ರೆ ಚಿಕ್ಕದಾಗಾದ್ರೂ ಮಾಡ್ಕೋಬಹುದು. ಹೀಗೆ ಎಲ್ಲವನ್ನೂ ಸಹ ನಾವು ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ನಾವು ಒಂದು ಕುಕ್ಕರನ್ನ ತಗೊಂಡು ಅದಕ್ಕೆ 1 ಬಟ್ಲು ಅಷ್ಟು ನಾವು ತೊಗರಿ ಬೇಳೆಯನ್ನ ಹಾಕೊಳ್ತಾ ಇದೀವಿ. ಇದನ್ನ ನಾವು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇದಕ್ಕೆ ನಾವು ಹೆಚ್ಚಿಕೊಂಡಿರುವಂತ ಮಂಗಳೂರು ಸೌತೆಕಾಯಿನೂ ಸಹ ಹಾಕೊಳ್ಳೋಣ. ನೋಡಿ, ಮಂಗಳೂರು ಸೌತೆಕಾಯಿ ಪೂರ್ತಿ ಮೆತ್ತಗಾಗುವ ಬೇಯೋದು ಬೇಡ ಅನ್ನೋರು ಹಾಗೆ ಸಪ್ರೇಟಾಗಿ ಬೇಯಿಸ್ಕೊಂಡು ಸಹ ಸಾಂಬಾರಿಗೆ ಹಾಕ್ಬೋದು. ಇಲ್ಲ ನಮಗೆ ಒಂದು ಸ್ವಲ್ಪ ಮೆತ್ತಗೆ ಬೇಯಲಿ ಅನ್ನೋರು ಕುಕ್ಕರಿಗೆ ಹಾಕಿ ಇದನ್ನ ಬೇಯಿಸ್ಕೋಬಹುದು. ಹಾಗೆ 2 ಟೊಮೊಟೊ ಹಣ್ಣು, 1 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ ಬೇಯೋದಕ್ಕೆ 1 ಲೋಟ ನೀರು, ಇಷ್ಟನ್ನು ಹಾಕಿ ನಾವು 2 ರಿಂದ 3 ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ. ಬನ್ನಿ, ಕುಕ್ಕರ್ ಕೂಗಿ ಆರೋದ್ರೊಳಗೆ ನಾವು ರುಬ್ಕೊಳ್ಳೋಣ, ಮಸಾಲೆಯನ್ನ ರುಬ್ಕೊಳ್ಳೋಣ. ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಇದಕ್ಕೆ ಹಚ್ಚು ಖಾರದ ಪುಡಿ. ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಜಾಸ್ತಿನೇ ಹಾಕೊಳ್ಳಿ, ಇಲ್ಲ ಖಾರ ಮೀಡಿಯಂ ಬೇಕು ಅನ್ನೋರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಖಾರದ ಪುಡಿನ ಹಾಕೊಳ್ಳಿ. ಬೆಳ್ಳುಳ್ಳಿ, ಹಾಗೆ ಹುಣಸೆ ಹಣ್ಣು, 1 ಸ್ಪೂನ್ ಜೀರಿಗೆ, ಸಾಂಬಾರ್ ಪೌಡರ್, ಇಷ್ಟನ್ನು ಹಾಕಿ ನಾವು ಒಂದೇ ಸಲ ರುಬ್ತಾ ಇದೀವಿ. ಎಲ್ಲವನ್ನೂ ಹಾಕಿ ಒಂದೇ ಸಲ ರುಬ್ಬಿ ನೋಡಿ, ನಯಸ್ಸಾಗಿ ಈಗ ರುಬ್ಕೊಂಡಿದೀವಿ. ಈಗ ಕುಕ್ಕರು ಸಹ ಆರಿದೆ, ಬೇಳೆ ಎಲ್ಲ ಬೆಂದಿದೆ. ನೆಕ್ಸ್ಟ್ ಒಂದು ಪಾತ್ರೆಯನ್ನ ಇಟ್ಟು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಹಸಿ ಘಮ ಘಮ ಎಲ್ಲ ಹೋಗ್ಬೇಕು, ಆ ರೀತಿಯಲ್ಲಿ ಹುರ್ಕೋಬೇಕು. ಟೊಮೊಟೊ ಹಣ್ಣು ನಾವು ಬೇಯೋದಕ್ಕೂ ಹಾಕಿದ್ವಿ, ಹಾಗೆ ಒಗ್ಗರಣೆಗೂ ಹಾಕಿದ್ವಿ. ಈಗ ಒಗ್ಗರಣೆಯಲ್ಲಿ ಹುರಿದ ಮೇಲೆ ನಾವು ರುಬ್ಕೊಂಡಿರುವಂತ ಮಸಾಲೆಯನ್ನು ಸಹ ಹಾಕ್ತಾ ಇದೀವಿ. ಹಾಗೆ ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟನ್ನು ನಾವು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕೊಳ್ಳಿ. ಆಮೇಲೆ ನಾವು ಬೇಯಿಸಿರುವಂತ ಮಂಗಳೂರು ಸೌತೆಕಾಯಿ, ಬೇಳೆ, ಟೊಮೊಟೊ ಇಷ್ಟನ್ನು ಸಹ ಹಾಕ್ತಾ ಇದ್ದೀವಿ. ಹಾಗೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ಳಿ. ಉಪ್ಪು, ಖಾರ, ಹುಳಿ ಎಲ್ಲ ನೋಡಿ ನೀರನ್ನ ಹಾಕೊಳ್ಳಿ. ಇದು ಸ್ವಲ್ಪ ಒಂದು 10 ರಿಂದ 15 ನಿಮಿಷ ಇದನ್ನ ಮೀಡಿಯಂ ಉರಿಯಲ್ಲಿ ನಾವು ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರ್ ಇವಾಗ ರೆಡಿ ಆಗಿದೆ. ಬೇಕು ಅಂದ್ರೆ ಇದರ ಮೇಲೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಹಾಕೊಳ್ಳೋಣ. ನೋಡಿ, ಅನ್ನದ ಮೇಲೆ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಮುದ್ದೆ ಜೊತೆಗೆ ಊಟ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ. ಮಂಗಳೂರು ಸೌತೆಕಾಯಿ ಸಾಂಬಾರ್ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರ್ ಆದ್ಮೇಲೆ ಮಂಗಳೂರು ಸೌತೆಕಾಯಿ ಪಲ್ಯ. ಬನ್ನಿ, ಇವಾಗ ಪಲ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ.
ಅದು ಸಹ ಸಿಂಪಲ್ ಆಗಿ ಮಾಡುವಂಥದ್ದು. ರುಬ್ಬೋದು ಬೇಡ, ಏನು ಬೇಡ, ಬೇಗನೆ ಮಾಡುವಂಥದ್ದು. ಇದನ್ನು ಸಹ ನಾವು ಮಂಗಳೂರು ಸೌತೆಕಾಯಿ ಪಲ್ಯ ಮಾಡೋದಕ್ಕೆ ಮೇಲಿರುವಂಥ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ಸಿಪ್ಪೆ ತೆಗಿಲಿಲ್ಲ, ಆದರೆ ಪಲ್ಯ ಮಾಡೋದಕ್ಕೆ ಮಾತ್ರ ಮೇಲಿರುವ ಭಾಗದ ಸಿಪ್ಪೆಯನ್ನು ತೆಗೆದು ಹಾಗೆ ಒಳ ಭಾಗದಲ್ಲಿರುವಂಥ ಬೀಜವನ್ನು ಸಹ ತೆಗಿತಾ ಇದ್ದೀನಿ. ನೋಡಿ, ಮೇಲಿರುವ ಸಿಪ್ಪೆ, ಒಳಗಿರುವ ಬೀಜವನ್ನೆಲ್ಲ ತೆಗೆದು ಇದನ್ನು ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ದಪ್ಪ ದಪ್ಪ ಬೇಡ, ಏಕೆಂದರೆ ಪಲ್ಯ ಅಲ್ಲ, ಚಪಾತಿ ರೊಟ್ಟಿ ಜೊತೆಗೆ ತಿನ್ನೋದ್ರಿಂದ ನಾವು ಇವನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ, ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಬೋದು. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲೇ ಹೆಚ್ಕೊಳ್ಳೋಣ. ಈಗ ಎಲ್ಲವನ್ನೂ ಸಹ ಇದೇ ರೀತಿಯಲ್ಲಿ ಹೆಚ್ಕೊಂಡು ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಬಾಣಲಿಯನ್ನು ಇಟ್ಟು 2ರಿಂದ 3 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಕಡಲೆಬೇಳೆ 2 ಸ್ಪೂನಷ್ಟು. ಕಡಲೆಬೇಳೆ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಳ್ಳೋಣ. ಆಮೇಲೆಗೆ ಸಣ್ಣದಾಗಿ ಹೆಚ್ಕೊಂಡಂತಹ ಹಸಿಮೆಣಸಿಗೆ ಹುರಿದ ಮೇಲೆ ಈರುಳ್ಳಿ ಘಮ ಘಮ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಹುರಿದ ಮೇಲೆ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಕೊಂಡಂಥ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಆಮೇಲೆ ಮಂಗಳೂರು ಸೌತೆಕಾಯಿನೂ ಸಹ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಸಹ ನಾವು ಹಾಕ್ತಾ ಇದ್ದೀವಿ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಹತ್ತಬೇಕಲ್ವಾ, ಹಾಗಾಗಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಮೀಡಿಯಂ ಉರಿಯಲ್ಲಿ ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ, ಒಂದು 15 ನಿಮಿಷ ಆದ ತಕ್ಷಣ ಇದು ಎಲ್ಲ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಬೆಂದಿದೆ, ಏಕೆಂದರೆ ಇವು ಸ್ವಲ್ಪ ಮೆತ್ತಗೆ ಇರುತ್ತೆ, ಬೇಗನೆ ಬೇಯುತ್ತೆ. 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಸಾಂಬಾರ್ ಪುಡಿ, ಇಷ್ಟನ್ನು ಸಹ ನಾವು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೆ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇಷ್ಟನ್ನು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿದರೆ ಮಂಗಳೂರು ಸೌತೆಕಾಯಿ ಪಲ್ಯ ರೆಡಿ. ಸಿಂಪಲ್ ಆಗಿ ಟೇಸ್ಟಿ ಆದಂಥ ರುಚಿಕರವಾದಂಥ ಮಂಗಳೂರು ಸೌತೆಕಾಯಿ ಪಲ್ಯನೂ ಸಹ ಇವಾಗ ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿಂಪಲ್ ಆಗಿ ಟೇಸ್ಟಿಯಾದಂಥ ಮಂಗಳೂರು ಸೌತೆಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ಈಗ ಮಂಗಳೂರು ಸೌತೆಕಾಯಿ ಪಲ್ಯನ ನಾವು ಚಪಾತಿ ಜೊತೆ ತಿಂದ್ರಂತೂ ಎಷ್ಟು ರುಚಿ ಇರುತ್ತೆ ಗೊತ್ತಾ. ನೋಡಿ, ಇವಾಗ ಪಲ್ಯ ಮತ್ತು ಸಾಂಬಾರ್ 2 ರೆಡಿಯಾಗಿದೆ. ಥ್ಯಾಂಕ್ ಯು, ಬಾಯ್.